ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರೋಂಥ ಜಾಗ ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಟೆಂಪಲ್ ರನ್ ವಿತ್ ಮಣಿಗೆ ಸ್ವಾಗತ. ದೇವಸ್ಥಾನಕ್ಕೆ ಬಂದಿದ್ದೀವಾ ಅಥವಾ ಒಂದು ಮನೆಗೆ ಬಂದಿದ್ದೀವಾ ಅನ್ನುವಂಥದ್ದನ್ನ ಪ್ರಶ್ನೆ ಮೂಡುತ್ತೆ. ಹಾಗಾದರೆ ಇಲ್ಲಿರುವಂಥ ದೇವಿ ಯಾರು? ಇಲ್ಲಿ ಈ ದೇವಿ ಬರೋದಕ್ಕೆ ಕಾರಣ ಏನು? ಇದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ಇಲ್ಲಿನ ಗುರುಗಳಾದಂಥ ಸ್ವಪ್ರಕಾಶಾನಂದ ನಾಥ ಸ್ವಾಮಿಗಳನ್ನ ನಾವು ಮಾತಾಡ್ಸೋಣ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಇಲ್ಲಿ ನೋಡಿದಾಗ ಹೋಮ ನಡೀತಿತ್ತು. ಮನೆಯಲ್ಲಿ ಹೋಮ ಮಾಡುವಂಥದ್ದು ಯಾವುದೋ ಒಂದು ಒಳ್ಳೆ ಸಂದರ್ಭದಲ್ಲಿ ಮಾತ್ರ. ಇಲ್ಲಿ ಹೋಮದ ಕುಂಡ ಇದೆಲ್ಲವೂ ಕೂಡ ಮನೆಯಲ್ಲಿ ನೋಡ್ತಾ ಇದೀವಿ. ಮತ್ತೆ ದೇವಿಯರು ಕೂಡ ಸ್ಥಾಪನೆ ಮಾಡಿದ್ರು. ಇದ್ರ ವಿಶೇಷ ಹೇಳ್ಬೋದು ಅವರು? ಇಲ್ಲಿ ಅಮ್ಮನವರ ಹೆಸರು ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರು ಅಂತ. ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರನ್ನ ಇಲ್ಲಿ AGS ಲೇಔಟ್ನ ನಮ್ಮ ಕತ್ರಗುಪ್ಪೆ AGS ಲೇಔಟ್ ಬಡಾವಣೆಯಲ್ಲಿ 8 ವರ್ಷಗಳಿಂದ ಅಮ್ಮನವರ ಪ್ರತಿಷ್ಠಾಪನೆ ಆಗಿದೆ. ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರ ಸಮೇತವಾಗಿ ಅಘೋರ ನೀಲಕಂಠೇಶ್ವರ ಹಾಗೂ ಬಾಲಮಹಾತ್ರಿಪುರ ಸುಂದರಿ, ವಾರಾಹಿ, ದುರ್ಗೆ ಎಲ್ಲರೂ ಸೇರಿ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ನಮ್ಮ ಗುರುಗಳಾದಂತಹ ಭುವನೇಶ್ವರಿ ಸ್ವಾಮಿಗಳವರ ಪ್ರಿಯ ಶಿಷ್ಯರಾದಂತಹ ಭಾರದ್ವಾಜ ಸ್ವಾಮಿಗಳು. ಇದು ಶ್ರೀ ವಿದ್ಯಾಪೀಠ. ಈ ಶ್ರೀ ವಿದ್ಯಾಪೀಠಕ್ಕೂ ನಿಮ್ಮ ಗುರುಗಳಿಗೂ ಏನು ಸಂಬಂಧ ಗುರುಗಳೇ? ಬೆಂಗಳೂರಿನಲ್ಲಿ ಮಾಡೋವಂಥದ್ದು. ಅವರು 2017ರಲ್ಲಿ ಒಂದ್ಸರಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ 2017ರಲ್ಲಿ ಇದೇ ಜಾಗದಲ್ಲೇ ಬಂದು ಕೂತ್ಕೋತಾರೆ. ಒಳಗೆ ಬಂದಿದ ತಕ್ಷಣ ಇಲ್ಲೊಂದು ಅಮ್ಮನವ್ರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ಕಿವಿಗೆ ಹಾಕ್ಕೊಳ್ಳಲ್ಲ. ಆಯ್ತು ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಅವರು ಹೊರಟೋಗ್ತಾರೆ. ನಾನು ಸುಮ್ಮನೆ ಆಗ್ತೀನಿ. 1 ವರ್ಷ ಆಗುತ್ತೆ. ಮತ್ತೆ ಕೇಳ್ತಾರೆ, ಇಲ್ಲ ಅಮ್ಮನವ್ರ ಪ್ರತಿಷ್ಠಾಪನೆ ಮಾಡು. ಇಲ್ಲ ಅಂತೇಳಿ ಮತ್ತೆ 2ನೇ ಸರಿ ಬಂದಾಗ್ಲೂ ಹೇಳ್ತಾರೆ. ಆಗ ಸ್ವಲ್ಪ ಕೋಪ ಮಾಡ್ಕೋತಾರೆ. ನಾ ಹೇಳ್ತಾನೆ ಇದ್ದೀನಿ, ನೀನು ಅಮ್ಮನವ್ರ ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ ಅಂತ. ಈ ಜಾಗ ಅಮ್ಮನವ್ರ ಜಾಗ ಅಂತೇಳಿ. ಆಗ ಒಂದಿನ ಬಾಲತ್ರಿಪುರ ಸುಂದರಿ ಹೋಮ ನಡೀತಾ ಇತ್ತು ಮೇಲೆ ಟೆರಸಲ್ಲಿ. ಪೂರ್ಣಾಹುತಿ ಕೊಟ್ಟರು. ಪೂರ್ಣಾಹುತಿ ಕೊಟ್ಟಿದ ತಕ್ಷಣ ಹೊರಗಡೆ ಬಂದು ನಿಂತ್ಕೊಂಡು ಇಮಿಡಿಯೇಟ್ ಆಗಿ ಇದೇ ಜಾಗದಲ್ಲಿ ಅಮ್ಮನವ್ರ ಪ್ರತಿಷ್ಠಾಪನೆ ಆಗುತ್ತೆ, ಇನ್ನು 2 ದಿನದಲ್ಲಿ ಅಮ್ಮನವ್ರು ಬರ್ತಾರೆ ಅಂತ ಹೇಳಿ ಹೋದ್ರು. ಅದೇ ರೀತಿ 2 ದಿನದಲ್ಲಿ ಅಮ್ಮನವ್ರ ಪ್ರತಿಷ್ಠಾಪನೆ ಆಗೇ ಹೋಯ್ತು. 3 ವರ್ಷದಿಂದ ಮುಂದಕ್ಕೆ ಹೋಗಿದ್ದು ಅದು ಅವರ ಪ್ರೇರೇಪಣೆ. ಅಮ್ಮನವರು ಅವರ ಸ್ವಪ್ನದಲ್ಲಿ ಬಂದು ನಾನು ಇಲ್ಲಿ ಆರಾಧನೆ ಮಾಡಬೇಕು, ಇಲ್ಲಿ ಆರಾಧನೆ ತಗೋಬೇಕು ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿರುವಂತಹ ಜಾಗ. ಈ ಅಮ್ಮನವ್ರು ಬರ್ತಾರೆ ಅಂತ ನಿಮ್ಗೆ ಯಾವ ಥರ ಇಂಟ್ಯೂಷನ್ ಇತ್ತಾ? ನಾವು ಇಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿ 12 ವರ್ಷ ಆಗಿತ್ತು. 12 ವರ್ಷದಲ್ಲಿ ಮಧ್ಯದಲ್ಲಿ ಒಂದು ಭಾಗದಲ್ಲಿ ಮಾತ್ರ ನಮ್ಮ ಗುರುಗಳು ಹೇಳಿದ್ರು, ಶಿವನ ಜೊತೆ ಶಕ್ತಿನೂ ಬಂದು ಸೇರುತ್ತೆ ಇಲ್ಲಿ ಅಂತ. ಆ ಶಕ್ತಿನೂ ಬಂದು ಸೇರುತ್ತೆ ಅಂತಂದಾಗ ನಾವು ಸಣ್ಣದಾಗ ಒಂದು ವಿಗ್ರಹ ಅಮ್ಮನವ್ರ ಪಕ್ಕದಲ್ಲಿ ಇಟ್ಕೊಂಡು ಆರಾಧನೆ ಮಾಡ್ಬೋದಲ್ವಾ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಅದು ನೋಡಿದ್ರೆ ಅಮ್ಮನವರೇ ಪ್ರಧಾನವಾಗಿ ಶಕ್ತಿಯಾಗಿ ಇಲ್ಲಿ ನಿಂತ್ಕೊಂಡು. ನಿಮ್ಮ ಮನೆಯಲ್ಲಿ ಅಮ್ಮನವ್ರನ್ನ ನೋಡಿದಾಗ ಫಸ್ಟ್ ದೇವ್ರು ತಗೊಂಬರ್ಬೇಕು ಅಂದಾಗ ನೀವು ಹೇಗೆ ಸ್ವೀಕರಿಸಿರಿ ಮತ್ತೆ ಮನೇಲಿ ಹೇಗೆ ಸ್ವೀಕರಿಸಿ? ಎಲ್ಲರಿಗೂ ಒಂದು ಅಯೋಮಯವಾಗಿತ್ತು. ಅದೊಂಥರ ಶಾಕ್ ನಮಗೆ. ನಮ್ಮ ಗುರುಗಳು ಶನಿವಾರನೋ ಶುಕ್ರವಾರನೋ ಇಲ್ಲಿ ಬಂದಿದೆ. ಅರ್ಚನೆ ಆಯಿತು, ಹೋಮ ಆಯಿತು, ಪೂರ್ಣಾಹುತಿ ಮಾಡಿದ್ರು. ಇನ್ನು 2 ದಿನದಲ್ಲಿ ನಾನು ಬರ್ತೀನಿ ಅಂತಂದ್ರು. ಏನೋ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ ನೋಡೋಣ ಅಂತ ಹೇಳಿ ನಾನು ಸುಮ್ಮನಾದ. ಮತ್ತೆ ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡಿ ಗಾಡಿ ಮಾಡ್ಕೊಂಡು ಚೆನ್ನೈಗೆ ಬಾ ಅಂತ. ನನ್ನ ಫ್ರೆಂಡಿಗೆ ಅವರೇ ಫೋನ್ ಮಾಡಿ ಗಾಡಿ ತೊಗೊಂಡು ಅವ್ನನ್ನು ಕರ್ಕೊಂಬ ಅಂತ ಹೇಳಿ ಚೆನ್ನೈಗೆ ಹೋಗಿ ಅಲ್ಲಿ ಹೋಗಿ ಅಮ್ಮನವ್ರು ಇದ್ದಾರೆ, ನೀನು ತೊಗೊಂಬಾ ಅಂತಂದ್ರು. ನಾನು ಆಶ್ರಮ ಪೂರ್ತಿ ಹುಡುಕಿದ್ದೀನಿ, ಅಮ್ಮನವ್ರು ಎಲ್ಲಿದ್ದಾರೆ ಅಂತ ನನಗೆ ಸಿಗಲೇ ಇಲ್ಲ. ಈ ಅಮ್ಮನವ್ರು ನಮ್ಮ ಆಶ್ರಮದಲ್ಲಿ ಎಲ್ಲಿದ್ದಾರೆ ಅಂತ ಸಿಗಲೇ ಇಲ್ಲ. ಇದು ನಾವು ಮಾಡಿಸಿರುವಂತಹ ವಿಗ್ರಹ ಅಲ್ಲ. ಇದು ಅಮ್ಮನವರು ಅವ್ರ ತಂದೆ ಮತ್ತೆ ಅವ್ರು ಪೂಜೆ ಮಾಡ್ತಾ ಇದ್ದಂತಹ ತಾಯಿ. ಮತ್ತೆ ಅವರೇ ಹೊರಗಡೆ ಬಂದು ಶಿವನ ಪಕ್ಕದಲ್ಲಿ ಇದೆ ನೋಡಿ ಶಕ್ತಿ ಅಂತ ಹೇಳಿ ಆ ತಾಯಿನ ಕರ್ಕೊಂಡ್ಬಂದು ಹೊರಗಡೆ ನನ್ನ ಕೈಯಲ್ಲಿ ಕೊಡ್ತಾರೆ. ಇನ್ನು ತೊಗೊಂಡು ಹೋಗ್ಬೋದು. ತೊಗೊಂಡು ನಾನು ವಾಪಸ್ ಬರೋಷ್ಟೊಳಗೆ ಮಾರನೇ ದಿನ ಬೆಳಗ್ಗೆ ಅವ್ರು ಬೆಂಗಳೂರಿಗೆ ಆಗಲೇ ಬಂದೇ ಬಿಟ್ಟಿದ್ದಾರೆ, ಇಲ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತೇಳಿ. ಮತ್ತೆ ಅಮ್ಮನವ್ರ ವಿಗ್ರಹ ಶುದ್ಧಿ ಎಲ್ಲ ಮಾಡಿ, ವಿಗ್ರಹ ಶುದ್ಧಿ ಆಗಿ ಒಂದಿನ ಅಧಿವಾಸ ಮಾಡಿದ್ದು, ಜಲಾಧಿವಾಸ ಮಾಡಿದ್ದು. 1 ದಿನ ಅಧಿವಾಸ ಮಾಡೋಷ್ಟೊಳಗೆ ಮಾರನೇ ದಿನನೇ ಅಮ್ಮನವ್ರ ಪ್ರತಿಷ್ಠಾಪನೆ ಆಗೇ ಹೋಯ್ತು. ಈಗ ಈ ಮನೆ ಫಸ್ಟ್ ದೇವಸ್ಥಾನ ಆಗಿತ್ತ ಅಥವಾ ಮನೆ ಆಗಿತ್ತ? ಇದು ಮನೆಯಾಗೇ ಇತ್ತು. ನಾವೆಲ್ಲ ಉಳ್ಕೊಂಡಿದ್ದ ಜಾಗ ಇದು. ನಿಮ್ಮ ಈ ಒಟ್ಟು ಈ ದೇವಿಯ ಇದು ಕೆಲಸ ಇಷ್ಟು ವರ್ಷದಿಂದ ಮಾಡ್ತಾ ಇದ್ರೆ, ಈಗ ನಿಮ್ಗೆ ಒಂದ್ಸತಿ ದೇವಿ ಅಂದಿದ ತಕ್ಷಣ ನೆನಪಾಗುವಂಥದ್ದು ಅಮ್ಮ, ತಾಯಿ. ಅದು ನಾವೆಲ್ಲರೂ ನೋಡೋದು ವಿಗ್ರಹ ತರ ಇರುತ್ತೆ. ಆದ್ರೆ ಈ ಅಮ್ಮನವ್ರಿಗೆ ಮಾತ್ರ ರಾತ್ರಿ 10 ಗಂಟೆ 10:30 ಆದ್ಮೇಲೆ ಕಳೆ ಬರುತ್ತೆ. ಹೇಗೆ ನಮ್ಮ ಶರೀರದಲ್ಲಿ ಚಲನವಲನೆ ಇದೆಯೋ ಅಮ್ಮನವ್ರಿಗೆ ಅದೇ ರೀತಿ ಚಲನವಲನೆ ಇರುತ್ತೆ. ನೀವು ಈ ಹೋಮ ಎಲ್ಲ ಆದ್ಮೇಲೆ, ಪೂಜೆ ಎಲ್ಲ ಆದ್ಮೇಲೆ 10-10:30 ಯಾರು ಇಲ್ದಿರ್ಬೇಕಾದ್ರೆ ಪ್ರಶಾಂತವಾಗಿ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಗ್ತಾಳೆ. ಮೈಯೆಲ್ಲ ಅಲ್ಲಾಡ್ದಂಗಾಗುತ್ತೆ, ಸಂಚಾರ ಆದಂಗಾಗುತ್ತೆ. ಅದು ಪರವಾಗಿಲ್ಲ. ಬೆಳಗ್ಗೆ ಅಮ್ಮನವ್ರನ್ನ ನೋಡಿದ್ರೆ ಸಣ್ಣ ಮಗು ಎದ್ದಿದ ತಕ್ಷಣ ಹೇಗೆ ಮುಖ ಸಣ್ಣಗೆ ಮಾಡಿಕೊಂಡು ಏನೋ ಒಂದು ಇರುಸು ಮುರುಸಾಗಿರ್ತಾಳೋ ಆ ಥರ ಇರ್ತಾಳೆ. ಮಧ್ಯಾಹ್ನ ಆಗೋಷ್ಟೊಳಗೆ ಸ್ವಲ್ಪ ಪರವಾಗಿಲ್ಲ, ಸಂಜೆ ಆಗೋಷ್ಟೊಳಗೆ ಫುಲ್ ಸ್ಮೈಲಿಂಗ್ ಅಲ್ಲಿ ಇರ್ತಾಳೆ.
ಆ ಥರ ನಾವು ಹೇಗೆ ನಮ್ಮ ಜೀವನದಲ್ಲಿ ನಮ್ಮ ದಿನಚರಿಯಲ್ಲಿ ಹೇಗೆ ಬದಲಾವಣೆ ಬರುತ್ತೋ ಅದೇ ಬದಲಾವಣೆಯನ್ನು ಕೊಡ್ತಾಳೆ. ಇದು ಅಮ್ಮನವ್ರ ಜೊತೆ ಬಾಲ ತ್ರಿಪುರ ಸುಂದರಿ ಕೂಡ ಇದ್ದಾರೆ, ವಾರಾಹಿ ಇದ್ದಾರೆ, ಮತ್ತೆ ಕಾಳಿ ಕೂಡ ಇದ್ದಾರೆ. ಈ ವಿಗ್ರಹಗಳ ಸ್ಪೆಷಾಲಿಟಿ ಹೇಳ್ತಾರೆ. ನೀವು ಹೇಳಬೇಕು ಅಂತಂದ್ರೆ ಇಲ್ಲಿರೋ ವಿಗ್ರಹಗಳೆಲ್ಲ ಯಾವುದು ನಾವು ಮಾಡಿಸಿರುವಂತಹ ವಿಗ್ರಹ ಅಲ್ವೇ ಇಲ್ಲ. ಬಾಲ ತ್ರಿಪುರ ಸುಂದರಿ ಇದೇ ರೀತಿಯಲ್ಲಿ ನನಗೊಬ್ಬ ಸ್ನೇಹಿತ ಇದ್ದ, ಅವನು ಅಕಸ್ಮಾತ್ ಆಗಿ ಬಂದು ಅಮ್ಮನವ್ರನ್ನ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಒಂದು ವಿಗ್ರಹ ತಂದಿಟ್ಟು ಹೋಗಿದ್ದು. ಈ ವಾರಾಹಿ ಬಂದು ಕುಂಭಕೋಣಮಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ಇಲ್ಲಿ ಅಮ್ಮನವ್ರು ಇರಬೇಕು ಅಂತ ಹೇಳಿ ರಾಜರಾಜೇಶ್ವರಿ ಬರೋಕ್ಕಿಂತ ಮುಂಚೆ ಬಂದಿದ್ದು ವಾರಾಹಿ. ವಾರಾಹಿ ಬಂದು ಒಂದು ವರ್ಷ ಆದ್ಮೇಲೆ ಅಮ್ಮನವ್ರು ಇದನ್ನೆಲ್ಲ ನೋಡಿ, ಅದಕ್ಕೆ ವಾರಾಹಿ ಅಮ್ಮನವ್ರಿಗೆ ಒಂದು ಹೆಸರಿದೆ, ಆಜ್ಞಾ ಚಕ್ರೇಶ್ವರಿಯೇ ನಮಃ ಅಂತ. ಮತ್ತೆ ಅಮ್ಮನವ್ರು ಬಂದು ಕಮಾಂಡರ್ ಇನ್ ಚೀಫ್ ಲಲಿತಾ ಮಹಾತ್ರಿಪುರ ಸುಂದರಿಗೆ. ಆ ಕಮಾಂಡರ್ ಇನ್ ಚೀಫ್ ಆಗಿರೋದ್ರಿಂದ ಬಂದು ಈ ಜಾಗನೆಲ್ಲ ಕರೆಕ್ಟಾಗಿ ನೋಡಿ ಆಮೇಲಿಂದ ಅಮ್ಮನವ್ರು ಬರೋದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ತಾರೆ. ಈ ಒಟ್ಟು ಈ ಪ್ರೋಸೆಸ್ ನಲ್ಲಿ ನೋಡ್ತಾ ಇದ್ದಾಗ ಫಸ್ಟ್ ವಾರಾಹಿ ಅಮ್ಮನವ್ರು ಬರ್ತಾರೆ, ಆಮೇಲೆ ಇವರೆಲ್ಲರೂ ಕೂಡ ಬಂದು ನಿಂತಾಗ ಇಲ್ಲಿ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಎಷ್ಟು ವರ್ಷದಿಂದ ಬರ್ತಿದ್ದಾರೆ ರೆಗ್ಯುಲರ್? ನಾವು 2018 ಡಿಸೆಂಬರ್ ಅಲ್ಲಿ ಅಮ್ಮನವ್ರು ಪ್ರತಿಷ್ಠಾಪನೆ ಮಾಡಿದ್ದು ಡಿಸೆಂಬರ್ ಅಲ್ಲಿ. ಜನವರಿನಲ್ಲಿ ಫೆಬ್ರವರಿನಲ್ಲಿ ಏನಾಯ್ತು, ಫೆಬ್ರವರಿನಲ್ಲೇ ಇಮ್ಮಿಡಿಯೇಟ್ ಆಗಿ ನಾವು ಇದನ್ನ ಮಾಡಿದ್ವಿ, ಸಂಕಲ್ಪ ತಗೊಂಡ್ವಿ, ಕೋಟಿ ಕುಂಕುಮಾರ್ಚನೆ ಮಾಡಬೇಕು ಅಂತ, ಲಕ್ಷಾರ್ಚನೆ ಮಾಡಬೇಕು ಅಂತ. ಕೋಟಿ ಪಾರಾಯಣ ನಾವು ಶುರು ಮಾಡಿಬಿಟ್ವಿ, 2 ತಿಂಗಳಲ್ಲಿ ಕೋಟಿ ಪಾರಾಯಣ ಆಗೋಯ್ತು. ಆಗ ಬರೀ ನಮ್ಮ ನೇಬರ್ಸ್ ಮಾತ್ರ, ಪಕ್ಕದ ಮನೆಯವರು, ಈ ಕಡೆಯವರು, ಹಿಂದಿನ ಮನೆಯವರು, ಎದುರುಗಡೆ ಇರೋರೆಲ್ಲ ಬಂದು ಅರ್ಚನೆ ಮಾಡ್ತಾ ಇದ್ವಿ. ಕುಂಕುಮಾರ್ಚನೆ ಶುರು ಮಾಡಿದ್ವಿ, ಹತ್ರ 12.5 ಲಕ್ಷ ಅರ್ಚನೆ ಮಾಡಿದ್ವಿ. 12.5 ಲಕ್ಷ ಅರ್ಚನೆಯನ್ನ ಕೋವಿಡ್ ಅಲ್ಲಿ ಸಂಪೂರ್ಣವಾಗಿ ದೇಶನೇ ಬಂದಾಗಿರ್ಬೇಕಾದ್ರೆ ನಾವು ಇಲ್ಲಿ ಕುತ್ಕೊಂಡು ಅಮ್ಮನವ್ರ ಮುಂದೆ ಕುತ್ಕೊಂಡು ಎಲ್ಲರೂ ಅರ್ಚನೆ ಮಾಡ್ತಾ ಇದ್ವಿ. 400-500 kg ಕುಂಕುಮ ಅರ್ಚನೆ ಆಗಿತ್ತು ಅಮ್ಮನವ್ರಿಗೆ. ಅದೆಲ್ಲ ಒಂಥರ ಹೇಗಿತ್ತು ಅಂತಂದ್ರೆ ಬಹಳ ಹತ್ರ ಆಗುವಂತಹ ದಿನಗಳು ಅಮ್ಮನವ್ರಿಗೆ, ಬಹಳ ಹತ್ರ ಆಗುವಂತಹ ದಿನಗಳು. ಅದಾದ್ಮೇಲಿಂದ ಇಲ್ಲಿ ಸಾಕಷ್ಟು ಅನುಕೂಲ ಮಾಡಿ, ಎಲ್ಲರೂ ಮಾತಾಡಿ ನಮ್ಮ ಜೊತೆನಲ್ಲಿದ್ದು, ನೇಬರ್ಸ್ ಎಲ್ಲ ಪ್ರತಿ ಕಾರ್ಯಕ್ರಮಕ್ಕೂ ಬಂದು ಸಹಾಯ ಮಾಡಿ ಇವತ್ತು ಇಲ್ಲಿ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿರೋದು. ಮುಂಚೆ ಆಕ್ಚುಲಿ ಅಮ್ಮನವ್ರ ಟೆರೆಸ್ ಅಲ್ಲಿ ಇದ್ರು. ಇಲ್ಲಿ ಪ್ರತಿಷ್ಠಾಪನೆಯಾಗಿ ಎಷ್ಟು ವರ್ಷ ಆಯ್ತು? 2018 18ರಲ್ಲಿ ಪ್ರತಿಷ್ಠಾಪನೆ ಆಗಿ, 18ರಿಂದ ಪ್ರತಿಷ್ಠಾಪನೆ ಆಗಿ ಈ ನವರಾತ್ರಿಗೆ 8 ನವರಾತ್ರಿಗಳಾಗುತ್ತೆ. ಇಲ್ಲಿನ ಈಗ ಎಲ್ಲಾ ದೇವಸ್ಥಾನಗಳು ಕೂಡ 7 ನವರಾತ್ರಿ, 7ನೇ ನವರಾತ್ರಿ ಆಗುತ್ತೆ. ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ಇಲ್ಲಿ ಬಂದವಂತವ್ರಿಗೆ ಅಮ್ಮನವರು ಹೇಗೆ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ? ಸರ್ವಸಿದ್ಧಿಪ್ರದೆ, ನಾವು ಏನೇನು ಅನ್ಕೋತೀವೋ ಅದನ್ನೆಲ್ಲ ಮಾಡಿದ್ದಾಳೆ. ಎಷ್ಟು ಜನ ನಮ್ಗೆ ಹೇಳ್ತಾರೆ, ಕೆಲವೊಬ್ರು ಹೇಳಲ್ಲ. ಎಷ್ಟೋ ಜನ ಬರ್ತಾರೆ, ನನಗೇನು ಬೇಡ, ನನಗೆ ನನ್ನಲ್ಲಿರೋ ಸಮಸ್ಯೆ ಕ್ಲಿಯರ್ ಆಗಲಿ ಅಂತ ಬರ್ತಾರೆ. ಅರ್ಧ ದಿನದಲ್ಲಿ ಅವ್ರು ಇಲ್ಲಿಂದ ಹೋಗೋಷ್ರೊಳಗೆ ಅವ್ರಿಗೆ ಸಮಸ್ಯೆ ಕ್ಲಿಯರ್ ಆಗಿರುತ್ತೆ. ಮೊನ್ನೆ ಯಾರೋ ಒಬ್ರು ಬಂದಿದ್ರು, ಇಲ್ಲ ನಾನು ನಿಮ್ಮನ್ನು ಮಾತಾಡೋಕ್ಕಾಗಲಿಲ್ಲ, ಆದರೂ ಬಂದು ನಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಹೋದೆ, ದೀಪ ಹಚ್ಬಿಟ್ಟು ಹೋದೆ. ನಾನು ನೀವು ಹೇಳ್ದಂಗೆ ದೀಪ ಹಚ್ಚಿದ ತಕ್ಷಣ ನನಗೆ 10-15 ವರ್ಷದಿಂದ ನಮ್ಮ ಸೈಟು ತುಂಬ ತಗಲಾಕೊಂಡಿತ್ತು, ಪ್ರಾಪರ್ಟಿ ಸೇಲೇ ಆಗ್ತಾ ಇರಲಿಲ್ಲ, ಪ್ರಾಪರ್ಟಿ ಸೇಲ್ ಆಗಿದೆ ನನಗೆ ಅಂತ ಹೇಳಿ ಅಮ್ಮನವ್ರ ಮುಂದೆ ಬಂದು ಅವರು ಕಾಣಿಕೆ ಕೊಟ್ಟು ಪ್ರಾಪರ್ಟಿ ಸೇಲ್ ಆಗಿರೋದನ್ನ ಮಾತಾಡ್ಕೊಂಡು US ಹೊರಟೆ ಹೋದ್ರು. ಈ ತರ ಸಾಕಷ್ಟು ಮಾಯಾಜಾಲಗಳು ನಡೆದಿದೆ. ಇಲ್ಲಿ ನಾನು ಕೂಡ ಕೇಳ್ಪಟ್ಟಂಗೆ ಆಗ್ಲೇ ಬಂದಾಗ ಎಲ್ಲ ಹೇಳ್ತಿದ್ದು, ಇದು ವಾರಾಹಿಗೂ ಕೂಡ ವಿಶೇಷ ಪೂಜೆ ಇಲ್ಲಿ ನಡೆಯುತ್ತೆ ಅಂತ, ಅದ್ರ ಬಗ್ಗೆ ಹೇಳೋದಿತ್ತು. ಅಷ್ಟಮಿ ದಿನ ವಾರಾಹಿ ಪೂಜೆ ಬಹಳ ವಿಶೇಷ. ಅಷ್ಟಮಿ ದಿನದಂದು ಕೃಷ್ಣ ಪಕ್ಷ ಅಷ್ಟಮಿ, ಶುಕ್ಲ ಪಕ್ಷ ಅಷ್ಟಮಿ, ತಿಂಗಳಿಗೆ 2 ಅಷ್ಟಮಿ ಬರುತ್ತೆ. ಆ 2 ಅಷ್ಟಮಿನಲ್ಲೂ ಅಮ್ಮನವರಿಗೆ ತೆಂಗಿನಕಾಯಿ ದೀಪ ಹಚ್ಚೋದು ಬಹಳ ವಿಶೇಷ. ಅವಳಿಗೆ ಅದು ಬಹಳ ಪ್ರಿಯ. ಆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ರೆ, 8 ಅಷ್ಟಮಿಗಳ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ರೆ ಅವ್ರಿಗಿರುವಂತಹ ಸಮಸ್ಯೆಗಳೆಲ್ಲ ಹೊರಟೋಗುತ್ತೆ. ಕೆಲವೊಬ್ಬರಿಗೆ ಆಫೀಸಲ್ಲಿ ತುಂಬ ಸಮಸ್ಯೆ ಇರುತ್ತೆ, ಹಿಂದೆಗಡೆ ಒಂದು ಮಾತಾಡೋದು, ಮುಂದೆಗಡೆ ಒಂದು ಆಗೋದು, ಅಥವಾ ಇವ್ರನ್ನ ಮೇಲ್ಗಡೆ ಬರದೇ ಇರೋ ಥರ ಮಾಡೋದು, ಇವ್ರಿಗೆ ಏನೋ ಒಂದು ಸಮಸ್ಯೆ ಕೊಡ್ತಾ ಇರೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಮಂಕ್ ಮಾಡೋದು, ಇಂತಹದ್ದನ್ನೆಲ್ಲ ದೂರ ಮಾಡ್ತಾಳೆ. ಯಾಕೆಂದ್ರೆ ಇವಳು ಆಜ್ಞಾ ಚಕ್ರೇಶ್ವರಿ ನಮಃ, ನಮ್ಮ ಆಜ್ಞಾ ಚಕ್ರದಲ್ಲಿ ಕೂತ್ಕೊಂಡು ಮಾಡುವಂತಹ ಶಕ್ತಿ ಇವಳು ಒಬ್ಳಿಗೆ ಇರೋದು, ಬೇರೆ ಯಾರಿಗೂ ಇಲ್ಲ. ಆಜ್ಞಾ ಚಕ್ರದಲ್ಲಿ ಆಡಳಿತವನ್ನು ಮಾಡುವಂತಹ ಶಕ್ತಿ ಅವಳು. ನಮ್ಮನ್ನ ಯಾರು ಮಾತಾಡಿಸ್ತಾರೋ ಅವ್ರು ಮಾತಾಡಿಸ್ತಾ ಇರಬೇಕಾದ್ರೆ ಆಗುವಂತಹ ಪರಿಣಾಮವನ್ನು ಅವಳೇ ಕೊಡ್ತಾಳೆ. ಇದು ಕೆಲಸಕ್ಕೆ ಸಂಬಂಧಪಟ್ಟಿರುವ ಭೂಮಿ. ನಾನೇನೋ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ತಗೊಳಕ್ ಆಗ್ತಾನೇ ಇಲ್ಲ, ತುಂಬಾ ದಿನಗಳಿಂದ ಸ್ಟ್ರಕ್ ಆಗಿದೆ, ಎಷ್ಟೇ ನೋಡಿದ್ರು ಎಲ್ಲ ಚೆನ್ನಾಗಿರುತ್ತೆ, ಆದರೆ ನನ್ನ ಕೈ ಸೇರಲ್ಲ, ಬಂದು ಅಷ್ಟಮಿ ದೀಪ ಹಚ್ಚಿ. ಇವಾಗ ನನ್ನ ಕೆಲಸ ಬದಲಾವಣೆ ಮಾಡಬೇಕು, ದೀಪ ಹಚ್ಚಿ. ಕರಪ್ಷನಲ್ಲಿ ಸಿಗಾಕೊಂಡಿದ್ದೀನಿ, ಬಂದು ದೀಪ ಹಚ್ಚಿ. ಎಲ್ಲ ಸಮಸ್ಯೆಗಳಿಗೂ ಧನ ಧಾನ್ಯ ಧರಪ್ರದಾಯ ನಮಃ ಅಂತಿದೆ. ಧನ ನಾನು ಸಂಪಾದನೆ ಮಾಡೋದ್ರಲ್ಲಿ ನನಗೆ ಕಷ್ಟ ಇದೆಯಾ, ಬಂದು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ. ಧರಪ್ರದಾಯ ನಮಃ, ಭೂಮಿ ವಿಚಾರದಲ್ಲಿ ಎಲ್ಲ ಎಂಥದ್ದೇ ಆಗಲಿ ಸಮಸ್ಯೆ ಇದೆಯಾ, ಬಂದು ದೀಪ ಹಚ್ಚಿ. ಕೋರ್ಟು ಕೇಸು ಕಚೇರಿ, ಎಷ್ಟೋ ವರ್ಷಗಳಿಂದ ಕೋರ್ಟಲ್ಲಿ ಆಗದೆ ಇರುವಂತಹದ್ದೆಲ್ಲ ನಡೆದೋಗಿದೆ. ನಮ್ಮ ನಂಜನಗೂಡಲ್ಲಿ ಒಂದು ಬಹಳ ಒಳ್ಳೆಯ ಸನ್ನಿವೇಶ ನಡೀತು.
ನಮ್ಮ ನಂಜನಗೂಡಲ್ಲಿ ಪುರೋಹಿತರ ಮನೆಯಲ್ಲಿ ಬಹಳ ದೊಡ್ಡ ಫ್ಯಾಮಿಲಿ, 40ರಿಂದ 50 ಕುಟುಂಬಗಳಿದೆ. ಆ ದೊಡ್ಡ ಫ್ಯಾಮಿಲಿಗೆ ಅವರು ಸೈನ್ ಹಾಕ್ಬೇಕಾಗಿತ್ತು ಕ್ಲಿಯರ್ ಮಾಡೋದಕ್ಕೆ. ಒಬ್ರು ಮಾಡಿದ್ರೆ ಒಬ್ರು ಮಾಡ್ತಾ ಇರಲಿಲ್ಲ, ಒಬ್ರು ಮಾಡಿದ್ರೆ ಒಬ್ರು ಮಾಡ್ತಾ ಇರಲಿಲ್ಲ. 3 ಅಷ್ಟಮಿ ಬಂದು ಮಾಡ್ಕೊಂಡು ಹೋದ್ರು ಅವರು. 3 ಅಷ್ಟಮಿ ಪೂಜೆ ಮುಗಿಸೋಷ್ರೊಳಗೆ 4ನೇ ಅಷ್ಟಮಿಗೆ ಪೇಪರ್ ಸಮೇತ ಬಂದ್ರು, ಎಲ್ಲರೂ ಸೈನ್ ಮಾಡಿದ್ದಾರೆ ಕಣೋ. ಆ ರೀತಿಯಾದಂತಹ ದಿಢೀರ್ ಅಂತ ಬದಲಾವಣೆ ಕೊಡುವಂತಹದ್ದು ಅವಳೊಬ್ಳೆ. ಧಾನ್ಯ ಅಂದ್ರೆ ಯಾರು ರೈತರು ಇರ್ತಾರೆ, ಭೂಮಿಲಿ ಫಸಲು ಹಾಕಿರ್ತಾರೆ, ಆದ್ರೆ ಅದು ಬರೋದಿಲ್ಲ. ಕೆಲವೊಂದ್ಸರಿ ನಿಂತು ಹೋಗುತ್ತೆ, ಕೆಲವೊಂದ್ಸರಿ ಅವ್ರಿಗೆ ಎಷ್ಟೋ ಪ್ರಯತ್ನ ಮಾಡಿದ್ರು ಅದು ಮೇಲ್ ಅಭಿವೃದ್ಧಿನೇ ಆಗೋದಿಲ್ಲ, ಅಥವಾ ಅದಕ್ಕೆ ಬೆಲೆ ಬರೋದಿಲ್ಲ. ಅಂತಹದನ್ನೆಲ್ಲ ಇಲ್ಲಿ ಬಂದು ಸಮರ್ಪಣೆ ಮಾಡಿ ವಾಪಸ್ ಅವರ ರೈತ ಭೂಮಿಯಿಂದ ಮಣ್ಣು ತಗೊಂಬಂದಿಲ್ಲ ಅಮ್ಮನವ್ರಿಗಿಟ್ಟು ವಾಪಸ್ ತಗೊಂಡೋಗಿ ಅದೇ ಭೂಮಿಗೆ ಹಾಕಿದ್ರೆ ಬೊಂಬಾಟಾಗಿದೆ. ಎಷ್ಟೋ ಜನ ನಮ್ಮ ರಾಮನಗರದಲ್ಲಿ ಇದ್ದಂಥವ್ರು, ಅಲ್ಲಿ ಇಲ್ಲಿ ಇದ್ದಂಥವ್ರು ಬಂದು ಹೇಳಿ ವಾಪಸ್ ಇಲ್ಲಿಂದ ತಗೊಂಡು ಹೋಗ್ತಾರೆ. ಸುಮಾರು ಒಂದು 6 ತಿಂಗಳ ಹಿಂದೆ ಒಬ್ಬ ಮಂಡ್ಯದಿಂದ ಒಬ್ಬ ರೈತ ಬಂದಿದ್ದ. ಅವ್ರಿಗೆ 2 ಕಾಲು ಪ್ಯಾರಾಲಿಸಿಸ್ ಆಗಿದೆ, ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಮಂಡ್ಯದಿಂದ 2 ಬಸ್ ಹಿಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಮಣ್ಣು ಕೊಟ್ಟು 1 ತಿಂಗಳು ನೀವು ಪೂಜೆ ಮಾಡಿ ಅಂತ ಹೇಳಿ ವಾಪಸ್ ತಗೊಂಡೋಗಿ ಹಾಕಿ, ನಾನು ಅಂದ್ಕೊಂಡೇ ಇರಲಿಲ್ಲ ಸ್ವಾಮಿ ಇಷ್ಟು ಒಳ್ಳೆ ಫಲ ಬರುತ್ತೆ ಅಂತ ಹೇಳಿ ವಾಪಸ್ ಫಲ ಅದ್ಭುತವಾಗಿ ಬಂದಿದೆ. ಇಲ್ಲಿ ನೋಡಿದ್ರೆ ನೀವು ಹೇಳ್ತಿರೋ ಪ್ರಕಾರ ಸಾಮಾನ್ಯ ಜನರಿಂದ ಹಿಡಿದು ರೈತರು ಪ್ರತಿಯೊಬ್ಬರಿಗೂ ಕೂಡ ಆ ಅಮ್ಮನವರು ಬೇಕು ಅಂತ ಅನ್ಸುತ್ತೆ. ತಾಯಿ ಅವಳೆ, ಎಲ್ಲರಿಗೂ ಅವಳೆ ತಾಯಿ. ಇಲ್ಲಿ ಇವತ್ತು ಹೋಮ ನಡೀತು, ಯಾವಾಗ ಇಲ್ಲಿ ಹೋಮ ನಡೆಯುತ್ತೆ? ಪ್ರತಿ ಹುಣ್ಣಿಮೆ ಅಮ್ಮನವರಿಗೆ ನವಾವರಣ ಹೋಮ ಅಂತ ಹೇಳಿ ಶ್ರೀವಿದ್ಯಾ ಸಂಪ್ರದಾಯದ ಪ್ರಕಾರ ನವಾವರಣ ಹೋಮವನ್ನು ಮಾಡಿ ಅಮ್ಮನವರನ್ನ ತಿಂಗಳ ಹುಣ್ಣಿಮೆಗೆ ಅಮ್ಮನವರಿಗೆ ಸಂಪೂರ್ಣ ಕಳೆ ಇರುತ್ತೆ. ನಾವು ಪ್ರತಿಪತ್ತಿನಿಂದ ಹುಣ್ಣಿಮೆವರೆಗೂ ಹೇಗೆ ಚಂದ್ರ ಕಳೆಗಳು ಬದಲಾವಣೆ ಆಗ್ತಾ ಹೋಗುತ್ತೋ ಅದೇ ರೀತಿ ಅಮ್ಮನವರು ಹುಣ್ಣಿಮೆಯ ದಿನದಂದು ಸಂಪೂರ್ಣ ಕಳೆಯನ್ನು ಹೊಂದಿರುತ್ತಾಳೆ. ಆ ಸಂಪೂರ್ಣ ಕಳೆಯಲ್ಲಿ ಅಮ್ಮನವ್ರನ್ನ ನೋಡಿದ್ರೆ ನಾವು ಎಷ್ಟು ವರ್ಷಗಳಲ್ಲಿ ಅಮ್ಮನವ್ರನ್ನ ನೋಡಿ ಆರಾಧನೆ ಮಾಡದೇ ಇರುವಂತಹ ಫಲ ಅವತ್ತು ಕೊಡ್ತಾಳೆ. ಅದಕ್ಕೆ ಅಮ್ಮನವರಿಗೆ ಹುಣ್ಣಿಮೆ ಅನ್ನುವಂತಹದ್ದು ಬಹಳ ವಿಶೇಷವಾಗಿರುವಂತಹ ದಿನ. ಇಲ್ಲಿ ಹುಣ್ಣಿಮೆಗೆ ಬಂದಾಗ ನೀವು ಇಲ್ಲಿ ಅನ್ನದಾನ ಪ್ರತಿಯೊಂದನ್ನು ಕೂಡ ಮಾಡ್ತಿದ್ರಿ, ಅಂದ್ರೆ ಪ್ರತಿಯೊಬ್ಬರು ಕೂಡ ಭಾಗವಹಿಸೋ ರೀತಿ ಮಾಡಿದ್ರಿ. ಇದು ಯಾವಾಗ ಈ ಕಲ್ಪನೆ ಬಂತು ಅಂತ? ಅಮ್ಮನವ್ರು ಬಂದು ಕೂತಿದ ತಕ್ಷಣ ಎಲ್ಲರೂ ಕೈ ಸೇರಿಸ್ಕೊಂಡೇ ಮಾಡಿದ್ವಿ. ಎಲ್ಲರೂ ನಮ್ಮ ಕುಟುಂಬನೇ. ಅದಕ್ಕೆ ನಾವು ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತೀವಿ ದೇವಿ ಕುಟುಂಬ ನಾಮ್ ಅಂತ. ಯಾರ್ಯಾರು ನಮ್ಮ ಕುಟುಂಬದಲ್ಲಿ ಬಂದು ಸೇರ್ಕೋತಾರೋ ಎಲ್ಲರೂ ಸೇರ್ಕೊ. ಇದ್ರ ಜೊತೆಗೆ ಇಲ್ಲಿ ಕೈವಲ್ಯ ಚಿಂತಾಮಣಿ ಅಂತೇಳಿ ಸಂಸ್ಥೆಯನ್ನು ಕೂಡ ಕಟ್ಟಿದ್ದೀರಾ, ಇದ್ರ ಬಗ್ಗೆ ಹೇಳೋದಿದ್ರಿ? ನಮ್ಮ ಕೈವಲ್ಯ ಚಿಂತಾಮಣಿ ಅಂತಂದ್ರೆ, ಇದು ಯಾಕೆ ಕೈವಲ್ಯ ಚಿಂತಾಮಣಿ ಅಂತ ಹೆಸರಿಟ್ವಿ ಅಂತಂದ್ರೆ, ಕೊನೆಯಲ್ಲಿ ನಮ್ಗೆಲ್ಲರಿಗೂ ಬೇಕಾಗಿರೋದು ಏನು ಅಂತಂದ್ರೆ, ಸಣ್ಣ ಶಾಲೆಯಿಂದ ಹಿಡಿದು ಕೊನೆಯವರೆಗೂ ಎಲ್ಲ ಕೆಲಸವನ್ನು ಮಾಡಿರ್ತೀವಿ, ಎಲ್ಲ ಆಗಿರುತ್ತೆ. 60ರಲ್ಲಿ ಯೋಚನೆ ಬರುತ್ತೆ ನಮಗೆ, ನಂದೆಲ್ಲ ಮುಗೀತಲ್ವಾ, ಇನ್ಯಾರು ನನ್ನನ್ನು ನೋಡ್ಕೊಳ್ಳೋರು ಇಲ್ವಲ್ಲ, ಅವ್ರವ್ರ ಬ್ಯುಸಿ ಲೈಫಲ್ಲಿ ಇರ್ತಾರೆ. ಆಗ ನಾನು ಯೋಚನೆ ಮಾಡೋದು ಏನು ಅಂತಂದರೆ, ನನಗೇನು ಸದ್ಗತಿ, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ ಅಂತ ಅವತ್ತು ಯೋಚನೆ ಆಗುತ್ತೆ. ಯಾಕೆಂದರೆ ಅಲ್ಲಿವರೆಗೂ ನನಗೇನು ನನ್ನ ಕರ್ಮಗಳು ಇಟ್ಕೊಂಡಿರುತ್ತೋ ಅದು ಸ್ವಲ್ಪ ಬಿಡುಗಡೆ ಆಗ್ತಾ ಬರುತ್ತೆ. ಆದರೆ ಇಲ್ಲಿ ಬರೋವರಿಗೆ ಆ ಯೋಚನೆ ಮೊದಲನೇ ದಿನದಿಂದನೇ ಬರಲಿ ಅಂತ. ಕೈವಲ್ಯ ಅಂತಂದರೆ ನಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನೆಲ್ಲ ದಾಟಿ ಬರುವಂತಹ ಸ್ಥಿತಿಗೆ ಕೈವಲ್ಯ ಸ್ಥಿತಿ ಅಂತ ಹೇಳ್ತಾರೆ. ಆ ಪರಬ್ರಹ್ಮನನ್ನು ಅರ್ಥ ಮಾಡ್ಕೊಳ್ಳುವಂತಹ ಸ್ಥಿತಿ. ಆ ಕೈವಲ್ಯ ಸ್ಥಿತಿಗೆ ಅಮ್ಮನವರಿರುವಂತಹ ಮನೆಯ ಹೆಸರು ಚಿಂತಾಮಣಿ ಅಂತ. ಸಹಸ್ರನಾಮದಲ್ಲಿ ಹೇಳ್ತಾರೆ ಚಿಂತಾಮಣಿ ಗೃಹ ಅಂತಸ್ಥ ಅಂತ. ಅಮ್ಮನವ್ರು ಇರುವಂತಹ ಮನೆಯ ಹೆಸರು ಚಿಂತಾಮಣಿ ಅಂತ. ಪ್ಲಸ್ ಚಿಂತಾಮಣಿ ಅಂತಂದ್ರೆ ಏನು ಅಂತಂದ್ರೆ, ನಾವು ಏನನ್ನ ಕೇಳಿದೀವೋ ಅದನ್ನೆಲ್ಲ ಕೊಡುವಂತಹ ಮಣಿ ಅಂತ, ಚಿಂತಾಮಣಿ ಅಂತ. ಸೊ ಇಲ್ಲಿ ಬಂದವರಿಗೆಲ್ಲ ಕೈವಲ್ಯವನ್ನು ಕೊಡುವಂತಹ ಒಂದು ಮನೆ ಅಂತ. ಯಾವ ರೀತಿಯಾದಂತಹ ಕೈವಲ್ಯವಾದರೂ ಆಗ್ಬೋದು, ಪರಮಾರ್ಥಿಕವಾದಂತಹ ಕೈವಲ್ಯ ಮಾತ್ರ ಅಲ್ಲ. ನನಗೆ ನಾನು ಮಾಡ್ತಾ ಇರುವಂತಹ ಕೆಲಸದಲ್ಲೂ ಕೈವಲ್ಯ ಸಿಗಬೇಕು. ಹೇಗೆ? ಫ್ರೀಡಮ್, ಅದನ್ನೂ ಸಹ ಕೊಡ್ತಾಳೆ. ಸಂಸಾರದಲ್ಲಿದ್ದು ಕೈವಲ್ಯವನ್ನು ಪಡಿಬೋದು, ಅದಕ್ಕೂ ಅನುಕೂಲ ಮಾಡುತ್ತವಳೆ. ಈ ಕೈವಲ್ಯ ಚಿಂತಾಮಣಿಯಲ್ಲಿ ಆಕ್ಟಿವಿಟೀಸ್ ಏನೇನು ಇಟ್ಕೊಂಡಿದ್ದಾರೆ? 4 ಭಾಗ ಮಾಡಿದ್ದೀವಿ ಕೈವಲ್ಯ ಚಿಂತಾಮಣಿಯನ್ನು. ಪ್ರಮುಖವಾಗಿ ಮೊದಲನೇದಾಗಿ ಶ್ರೀವಿದ್ಯಾ ಧರ್ಮ ಸಂರಕ್ಷಣಾ ಸಭೆ ಅಂತ ಹೇಳಿ ಪ್ರತಿಯೊಂದು ಮನೆಯಲ್ಲೂ ಹೋಗಿ ನಾವು ಲಕ್ಷಾರ್ಚನೆಯನ್ನು ಮಾಡ್ತೀವಿ. ನಮ್ಮ ಒಂದು ಸಂಪ್ರದಾಯವನ್ನು ಮತ್ತೆ ಮತ್ತೆ ಕಾಪಾಡುವಂತಹ ಒಂದು ಪದ್ಧತಿ. ಮತ್ತು ಮನೆ ಮನೆಗೂ ಕರ್ಕೊಂಡು ಹೋಗಿ ಭಜನೆಯನ್ನು ಮಾಡಿಸುವಂತಹದ್ದು, ಆಲಯಗಳನ್ನು ದರ್ಶನ ಮಾಡಿಸುವಂತಹದ್ದು, ಇದೆಲ್ಲ ನಮ್ಮ ಧರ್ಮ ಸಂರಕ್ಷಣೆಯಲ್ಲಿ ಬರುವಂತಹದ್ದು. ಎರಡನೆಯದು ಅನ್ನದಾನ ಸಭೆ ಅಂತ ಹೇಳಿ ಮಾಡಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಸಂಪೂರ್ಣವಾಗಿ ಅನ್ನದಾನವನ್ನು ಮಾಡುವಂಥದ್ದು. ಕೆಲವೊಬ್ಬರಿಗೆ ಪೂಜೆಯಲ್ಲಿ ಇಂಟ್ರೆಸ್ಟ್ ಇರಲ್ಲ, ಆದರೆ ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅವರೆಲ್ಲ ಅಂಥದ್ರಲ್ಲಿ ಬಂದು ಸೇರ್ಕೋಬೋದು. ಸಮಾಜ ಸೇವೆ ಅಂತ ಹೇಳಿ ಮಾಡಿದ್ದೀವಿ. ಸಮಾಜ ಸೇವೆಯಲ್ಲಿ ಫ್ರೀ ಎಜುಕೇಷನ್ ಕೊಡುವಂತಹದ್ದು, ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡುವಂತಹದ್ದು, ಅಥವಾ ದೇವಾಲಯಗಳನ್ನು ಶುದ್ಧಿ ಮಾಡುವಂತಹದ್ದು. ಎಷ್ಟೋ ದೇವಾಲಯಗಳು ಸ್ಥಿಥಲವಾಗೋಗಿರುತ್ತೆ,
ಆ ಶಿಥಿಲವಾಗಿ ಹೋಗಿರುವಂತಹ ಸ್ಥಿತಿಗಳಲ್ಲಿರುವಂತಹ ದೇವಾಲಯಗಳನ್ನ ಪುನರುತ್ಥಾನ ಮಾಡುವಂತಹದ್ದು. ಕೊನೆಗೆ ನಾದ ಸಂರಕ್ಷಣಾ ಸಭೆ ಅಂತ ಹೇಳಿ, ಆ ನಾದ ಸಂರಕ್ಷಣೆ ಅಥವಾ ನಾದ ಸಂಪ್ರದಾಯ ಸಭೆಯಲ್ಲಿ ಅಮ್ಮನವರ ನಾದವನ್ನ ಹೇಳ್ತಾ, ಅಮ್ಮನವರ ಒಂದು ತತ್ವವನ್ನ ಹೇಳ್ತಾ ಎಲ್ಲರಿಗೂ ಸಾರುವಂತಹದ್ದು. ಈ ರೀತಿ 4 ಭಾಗಗಳನ್ನ ಮಾಡಿ, 4 ಭಾಗಗಳಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಬಂದು ಸೇರ್ಬೋದು ಅವರೆಲ್ಲ ಅದರಲ್ಲಿ ಭಾಗವಹಿಸ್ಬೋದು ಅಂತ ಹೇಳಿ ಮಾಡಿರೋದು. ಈ ವಿಡಿಯೋ ನೋಡಿದಂಥವ್ರಿಗೆ ಅವ್ರಿಗೆ ನೀವೇನು ಹೇಳ್ತೀರಾ ಅಂತ, ಅವರೆಲ್ಲ ಹೇಗೆ ಭಾಗವಹಿಸ್ಬೇಕು ಅಂತ? ಮೊದಲನೇದಾಗಿ ಜಗನ್ಮಾತೆ ತಾಯಿ, ಮನಸ್ಸಲ್ಲಿ ಎಷ್ಟೋ ದುಃಖಗಳಿರುತ್ತೆ. ಕೆಲವೊಂದು ದುಃಖಗಳನ್ನ ಹೊರಗಡೆ ಹೇಳ್ಕೊಳಕ್ಕಾಗಲ್ಲ. ಆ ದುಃಖ ನನಗೂ ಬಂದಿರುತ್ತೆ, ನಿಮಗೂ ಬಂದಿರುತ್ತೆ, ಇಲ್ಲಿ ನೋಡ್ತಾ ಇರೋರು ಎಲ್ಲರಿಗೂ ಬಂದಿರುತ್ತೆ. ಕೆಲವೊಬ್ರಿಗೆ ನಾನು ಈ ಕಷ್ಟವನ್ನ ಸುಖವನ್ನ ಹೇಳ್ಕೊಂಡ್ರೆ ಅವರು ನನ್ನನ್ನು ಜಡ್ಜ್ ಮಾಡ್ತಾರೆ. ಇದು ಸರಿನಾ ತಪ್ಪಾ, ಅಥವಾ ಇವನು ಈ ಥರ ಇದ್ದಾನ, ಆ ಥರ ಇದ್ದಾನ, ಹೀಗಿದ್ದಾನ, ಹಾಗಿದ್ದಾನ ಅಂತ. ಕೆಲವೊಂದ್ಸರಿ ನೇರವಾಗಿ ನಮಗೆ ಮಾತಾಡ್ತಾರೆ, ಕೆಲವೊಂದ್ಸರಿ ಮಾತಾಡಲ್ಲ, ನಮಗೆ ಹಿಂದೆ ಮಾತಾಡಿರ್ತಾರೆ. ಇದು ಲೌಕಿಕವಾಗಿ ನಡೆಯುವಂತಹ ವಿಚಾರಗಳು. ಇದನ್ನೆಲ್ಲ ದಾಟಿ ಒಂದು ಅದ್ಭುತವಾದಂತಹ ಸಾಗರ ಇದೆ. ಆ ಸಾಗರವೇ ಕರುಣಾಮೃತ ಸಾಗರ ಅನ್ನುವಂತಹ ಅಮ್ಮನ ಪ್ರೀತಿ. ಆ ಪ್ರೀತಿ ಪಡಿಬೇಕು ಅಂತಂದ್ರೆ ಇಲ್ಲಿ ಬರಬೇಕು. ಈ ಆಕ್ಟಿವಿಟೀಸ್ಗೆಲ್ಲ ಜೋಡಿಸ್ಕೊಳ್ಬೇಕು ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ? ದೇವಾಲಯನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು, ನಮ್ಮ ಕೈವಲ್ಯ ಚಿಂತಾಮಣಿ ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆದರ್ಶ ಅವ್ರ ಹತ್ರ ಮಾತಾಡಿದ್ರೆ ಅವರು ಯಾವ ರೀತಿನಲ್ಲಿ ಹೇಗೆ ಎಲ್ಲೆಲ್ಲಿ ಸೇರ್ಕೋಬೇಕು ಅನ್ನುವಂತಹದನ್ನ ವಿವರಗಳನ್ನ ಹೇಳ್ಕೊಡ್ತಾರೆ. ನನ್ನ ಕೊನೆಯ ಒಂದು ಪ್ರಶ್ನೆ, ನೀವು ಯಾಕೆ ಗುರುಗಳಾದ್ರಿ ಅಂತ? ನಾನು ಗುರು ಆಗಿಲ್ಲ, ನಾನು ತಾಯಿಗೆ ಮಗನಾಗೇ ಇದ್ದೀನಿ, ನಮ್ಮ ಗುರುಗಳಿಗೆ ಸಣ್ಣ ಹುಡುಗನಾಗೇ ಇದ್ದೀನಿ. ಇಷ್ಟ ತನಕ ನೀವು ನಮ್ದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಟೆಂಪಲ್ ರನ್ ವಿತ್ ಮಣಿ ಅಂತ, ಅಂದರೆ ಇದರಲ್ಲಿ ಏನಂದರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಜೊತೆಗೆ ಎಲ್ಲಿ ಬೇಕಾಗಿರುವಂಥ ವ್ಯವಸ್ಥೆಗಳೆಲ್ಲಿದೆಯೋ ಅಲ್ಲಿಗೆ ನಾವು ದೇವಸ್ಥಾನಗಳನ್ನ ಅಪ್ರೋಚ್ ಮಾಡ್ತೀವಿ, ಕನೆಕ್ಟ್ ಮಾಡುವಂಥದ್ದು. ಅದು ನಿಮ್ಮಿಂದನೂ ಕೂಡ ಪ್ರೇರಣೆ ಅಂತ ಹೇಳ್ಬೋದು. ಆ ಥರ ದೇವಸ್ಥಾನಗಳು ಬಂದಿದ ತಕ್ಷಣ ನಿಮ್ಮ ಬಳಿಯಲ್ಲಿ ಬಂದಾಗ ನೀವೇನು ಮಾಡ್ತೀರಾ ಅಂತ? ಫಸ್ಟ್ ದೇವಾಲಯ ಶುದ್ಧಿಯನ್ನು ಮಾಡುವಂಥದ್ದು. ಯಾವ ಜಾಗದಲ್ಲಿ ಯಾವ ದೇವಾಲಯ ಇದೆಯೋ ಆ ಸುತ್ತಮುತ್ತಲಲ್ಲಿರುವಂತಹದ್ದನ್ನೇ 4-5 ಜನ ವಾಲಂಟಿಯರ್ಸ್ನ ಹುಡುಕಿ ಆ ದೇವಾಲಯವನ್ನು ಸಂರಕ್ಷಣೆ ಮಾಡಿ, ತದನಂತರ ದೇವಸ್ಥಾನದಲ್ಲಿ ಯಾವ ರೀತಿ ಆರಾಧನೆ ಆಗಬೇಕು, ಅದಕ್ಕೆ ಬೇಕಾಗಿರುವಂತಹ ಬೇಸಿಕ್ ಮಿನಿಮಮ್ ದೀಪ, ಹೂವು, ಹಣ್ಣು ನೈವೇದ್ಯಕ್ಕೆ ಅದನ್ನ ಕಲ್ಪನೆ ಮಾಡಿಕೊಟ್ಟು ಆ ದೇವಸ್ಥಾನ ಯಾವಜ್ಜೀವ ಸದಾಕಾಲ ಶಕ್ತಿಯಿಂದ ಇರಬೇಕು ಅನ್ನುವಂತಹದ್ದೇ ಮೊದಲನೇ ಕರ್ತವ್ಯ. ಎರಡನೆಯದ್ದು, ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ದೇವಾಲಯ ಕಟ್ಟುವಂತಹ ಕಾರಣ ಏನು ಅಂತಂದ್ರೆ ಅಮ್ಮನವರ ಆರಾಧನೆ, ಶಿವನ ಆರಾಧನೆ ಅನ್ನುವಂಥದ್ದು ಒಂದಾದ್ರೆ, ಎರಡನೆಯದು ದೇವಾಲಯ ಊರೂರಿಗೂ ಊಟ ಹಾಕ್ತಾರೆ. ದೇವಾಲಯ ಬೇಕಾದವರಿಗಾದಂತಹ ಸಂಪತ್ತನ್ನ ಕೊಡ್ತಾರೆ. ದೇವಾಲಯ ಒಂದು ಔಷಧಾಲಯವಾಗೂ ಇತ್ತು. ದೇವಾಲಯ ಒಂದು ನ್ಯಾಯವನ್ನ ಹೇಳುವಂತಹ ಜಾಗವಾಗಿದೆ. ವಾಪಸ್ ಅದೇ ರೀತಿಯಾದಂತಹ ಒಂದು ದೇವಾಲಯವನ್ನ ನಾವು ಮತ್ತೆ ಕಲ್ಪನೆಯನ್ನ ಮಾಡಬೇಕು. ಈಗ ದೇವಾಲಯಗಳೇನಾಗಿದೆ, ಬರ್ತಾರೆ, ಪೂಜೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಹೋಗ್ತಾರೆ. ಇಲ್ಲಿ ಹಾಕಿರುವಂತಹ ದುಡ್ಡನ್ನ ಟ್ರಸ್ಟ್ ಅವ್ರು ತಗೋತಾರೆ. ಆದ್ರೆ ಅದು ತಪ್ಪು, ಅದಾಗಬಾರ್ದು. ಈಗ ನಮ್ಮ ರಾಮ ಮಂದಿರ ತಗೊಳ್ಳಿ, ರಾಮ ಮಂದಿರದಲ್ಲಿ ಸಾಕಷ್ಟು ಹಣ ಕಾಣೆಯಾಗಿದೆ. ಅದೇ ರಾಮ ಮಂದಿರದಲ್ಲಿ ಏನಾಗಬೇಕಾಗಿತ್ತು, ಬಂದಂತಹ ದುಡ್ಡಲ್ಲಿ ಹಾಸ್ಪಿಟಲ್ ಕಟ್ಟಬೇಕಾಗಿತ್ತು, ಸ್ಕೂಲನ್ನು ಕಟ್ಟಬೇಕಾಗಿತ್ತು, ಬಡವರಿಗೆ ಕೆಲಸವನ್ನ ಕೊಡಬೇಕಾಗಿತ್ತು. ಇದು ಮಾಡಿದಿದ್ರೆ ಆದರ್ಶವಾಗಿ ಒಬ್ಬೊಬ್ಬರು ಅವ್ರು ಕಷ್ಟಪಟ್ಟಿರುವಂತಹ ಡೊನೇಷನ್ ಅಂತ ಏನ್ ಕೊಟ್ಟಿದಾರೋ ಆ ಹಣಕ್ಕೆ ಬೆಲೆ ಇರ್ತಾರೆ. ಅದಕ್ಕೆ ಅಲ್ಲಿ ಒಬ್ಬ ರಾಜ ಅಂತ ಇರ್ತಾರೆ. ಆ ರಾಜ ದೇವಾಲಯದ ಪರಿಪಾಲನೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಒಂದೊಂದು ದೇವಸ್ಥಾನಕ್ಕೆ ಒಬ್ಬೊಬ್ಬ ಧರ್ಮಾಧಿಕಾರಿ ಅಂತ ಹೇಳಿ ಧರ್ಮಾಧಿಕಾರಿಯ ಕಾನ್ಸೆಪ್ಟ್ ಅನ್ನು ಮತ್ತೆ ತಗೊಂಡ್ಬಂದು ಧರ್ಮಾಧಿಕಾರಿಗಳನ್ನ ಇಟ್ಟು ಧರ್ಮವನ್ನ ಪರಿಪಾಲನೆ ಮಾಡುವಂತಹದ್ದೇ ದೇವಸ್ಥಾನದ ಕೆಲಸ. ಪ್ರಮುಖವಾಗಿ ಆರಾಧನೆ, ಮಿಕ್ಕಿರೋದೆಲ್ಲ ಆ ಒಂದು ಸುತ್ತಮುತ್ತಲಿರುವಂತಹ ಗ್ರಾಮಗಳನ್ನ ಕಾಪಾಡುವಂತಹದ್ದೇ ಮೊದಲನೇ ಕೆಲಸವಾಗಿದೆ. ಇಷ್ಟು ತನಕ ನಮ್ಮ ಜೊತೆ ಇದ್ದು ಈ ಟೆಂಪಲ್ ರನ್ ವಿತ್ ಮಣಿ ಕಾರ್ಯಕ್ರಮನ ಒಂಥರ ಉದ್ಘಾಟನೆಯನ್ನು ಕೂಡ ಅಮ್ಮನವರ ಆಶೀರ್ವಾದದಲ್ಲೇ ಮಾಡಿದೀವಿ ಅಂತ ಅನ್ಕೊಳ್ತಾ, ನಾವು ಈ ಕೆಳಗಡೆ ಕಾಣಿಸಿರುವಂಥ ನಂಬರ್ನ ಭೇಟಿ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ದೇವಸ್ಥಾನಕ್ಕೆ ಬರೋಣ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀಮಂತ.